ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 71ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಸರ್ವಾನ್ ಕಾಮಾನ್ ಅಂತ ಯಾವುದಕ್ಕೆ ಹೇಳ್ತಾರೆ, ಅದನ್ನು ತ್ಯಾಗ ಮಾಡೋದು ಅಂತಂದರೆ ಏನು, ಆ ವಿಷಯದ ಬಗ್ಗೆ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ನಿರಹಂಕಾರ, ನಿರ್ಮಮಃ ಮತ್ತು ನಿಸ್ಪೃಹ ಈ ಮೂರು ಪದಗಳ ಬೇರೆ ಬೇರೆ ಭಾವಗಳೇನು, ಈ ಮೂರು ಸಪ್ರೇಟಾಗಿ ಹೇಳಿದಾರಲ್ಲ ಅದರ ಅರ್ಥ ಏನು, ಮತ್ತು ಹೀಗಿದ್ದುಕೊಂಡು ನಡ್ಕೊಳ್ಳೋದು ಅಂತಂದರೆ ಏನು ಅರ್ಥ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದರೆ ನಿರಹಂಕಾರಿ ಆಗಿರಬೇಕು, ನಿರ್ಮಮಿ ಆಗಿರಬೇಕು, ನಿಸ್ಪೃಹಿ ಆಗಿರಬೇಕು ಅಂತ ಇದ್ದಾರಲ್ಲ, ಅದರ ಅರ್ಥಗಳು ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳ ಸಹಿತ ಈ ಶರೀರದ ಬಗ್ಗೆ ಯಾವ ಸಾಮಾನ್ಯ ಅಜ್ಞಾನಿ ಮನುಷ್ಯರಲ್ಲಿ, ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಶರೀರನೇ ನಾನು ಅಂತ ತಿಳ್ಕೊಂಡಿರ್ತಾನೆ, ಆತ್ಮಾಭಿಮಾನ ಇರುತ್ತೆ ಅವನಿಗೆ, ನಾನು ಅನ್ನುವಂಥ ಒಂದು ಈ ದೇಹದ ಅಭಿಮಾನ ಇರುತ್ತೆ ಅವನಿಗೆ, ಶರೀರದ ಅಭಿಮಾನ. ಮತ್ತು ಯಾವುದರ ಕಾರಣದಿಂದ ಅವರು ಈ ದೇಹವನ್ನೇ ತಮ್ಮ ಸ್ವರೂಪ ಅಂತ ತಿಳ್ಕೊಂಡಿರ್ತಾರೋ, ಅಂದರೆ ಈಗ ನಾವು ಯಾರು ಅಂತ ನಮಗೆ ಗೊತ್ತಾಗಿದೆ, ಭಗವದ್ಗೀತೆಯನ್ನು ಓದಿ ಫಸ್ಟೇ ಒಂದ್ಸರಿ ತಿಳ್ಕೊಂಡಿರೋದ್ರಿಂದ ನಾನು ದೇಹ ಅಲ್ಲ, ನಾನು ಆತ್ಮ ಅನ್ನೋದು ಗೊತ್ತಾಗಿದೆ. ಅದರಿಂದ ನಾವು ಈ ನಾನು ಅಂತ ಅಹಂಕಾರ ಪಡೋದಿಲ್ಲ. ಆದರೆ ಸಾಮಾನ್ಯವಾಗಿರೋನು, ಜ್ಞಾನವನ್ನು ತಿಳ್ಕೊಳ್ದೇ ಇರುವಂಥ ಮನುಷ್ಯ, ಅಜ್ಞಾನಿ ಅಂತ ಹೇಳ್ತಾರಲ್ಲ, ಅವನಿಗೆ ಈ ಆತ್ಮಾಭಿಮಾನ ಇರುತ್ತೆ. ಅಂದರೆ ಈ ದೇಹವನ್ನೇ ನಾನು ಅಂತ ತಿಳ್ಕೊಂಡು ತಮ್ಮನ್ನು ದೇಹದಿಂದ ಬೇರೆ ಅಂತ ಅವರು ಭಾವಿಸ್ಕೊಳ್ಳೋದಿಲ್ಲ. ನಾನು ಸಪ್ರೇಟು, ಈ ದೇಹ ಸಪ್ರೇಟು ಅಂತ ಅವರು ಯೋಚನೆ ಕೂಡ ಮಾಡೋದಿಲ್ಲ. ಅದರಿಂದ ಏನಾಗುತ್ತೆ, ಶರೀರದ ಸುಖ ದುಃಖದಿಂದಾನೇ ಅವರು ಸುಖ ದುಃಖಿಗಳಾಗ್ತಾರೆ. ಈ ಶರೀರಕ್ಕೆ ಏನಾದರೂ ಸುಖ ಸಿಗ್ತಾ, ನನಗೇ ಸುಖ ಸಿಗ್ತಾ ಇದೆ ಅಂತ ಅಂದ್ಕೊಳ್ತಾರೆ. ಈ ಶರೀರಕ್ಕೆ ಏನಾದರೂ ದುಃಖ ಆಯ್ತಾ, ನನಗೇ ದುಃಖ ಆಗ್ತಾ ಇದೆ ಅಂತ ತಿಳ್ಕೊಳ್ತಾರೆ. ಆ ದೇಹಾಭಿಮಾನ ಇದೆಯಲ್ಲ, ಅದರ ಹೆಸರೇ ಅಹಂಕಾರ ಅಂತ ಹೇಳೋದು. ಈಗ ಅಹಂಕಾರ ಅಂತಂದರೆ ಏನು ಅಂತ ನಮಗೆ ಗೊತ್ತಾಯ್ತಲ್ವಾ. ಶರೀರವನ್ನೇ ನಾನು ಅಂತ ತಿಳ್ಕೊಂಡು ಅದರ ಮೇಲೆ ಒಂದು ಅಭಿಮಾನ ಇಟ್ಕೊಂಡಿರ್ತಾನಲ್ಲ, ಅದನ್ನು ಅಹಂಕಾರ ಅಂತ ಹೇಳೋದು. ಅದರಿಂದ ಯಾರು ಸರ್ವತಾ ರಹಿತನಾಗಿರ್ತಾನೋ, ಆ ಅಹಂಕಾರನೇ ಅವನಲ್ಲಿರೋದಿಲ್ವೋ, ನಿರಹಂಕಾರ ಅರ್ಥಾತ್ ಅಹಂಕಾರ ರಹಿತನಾಗೋದು ಅಂತ ಇದಕ್ಕೆ ಅರ್ಥ. ಈಗ ನಿರಹಂಕಾರ ಅಂದರೆ ಏನು ಅನ್ನೋದು ಗೊತ್ತಾಯ್ತಲ್ವಾ. ನೆಕ್ಸ್ಟು, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳ ಸಹಿತ ಶರೀರದಲ್ಲಿ ಅದರ ಜೊತೆ ಸಂಬಂಧ ಇರುವಂತಹ, ಈಗ ಶರೀರ ನಾನು ಅಂತ ತಿಳ್ಕೊಂಡು ಅದರ ಬಗ್ಗೆ ಅಭಿಮಾನ ಇರೋದಕ್ಕೆ ನಾವು ಅಹಂಕಾರಿ ಅಂತ ಕರಿತೀವಿ. ಈಗ ಈ ಶರೀರದ ಜೊತೆ ಇನ್ನೂ ಬೇಕಾದಷ್ಟು ಶರೀರಗಳ ಸಂಬಂಧ ಇರುತ್ತಲ್ಲ ನಮಗೆ, ಅಂದರೆ ಈ ಶರೀರದ ಜೊತೆ ಸಂಬಂಧ ಇಟ್ಕೊಂಡಿರುವಂಥವ್ರು ಯಾರು, ಪತ್ನಿ, ಪತಿ ಆಗಿರ್ಬೋದು, ಪುತ್ರನಾಗಿರ್ಬೋದು, ಸಹೋದರ, ಬಂಧು ಬಾಂಧವರು, ಮನೆ, ಹಣ, ಐಶ್ವರ್ಯ, ಎಲ್ಲ ಪದಾರ್ಥಗಳಲ್ಲೂ ಕೂಡ ನಾವು ಮಾಡುವಂತಹ ಕೆಲಸಗಳಲ್ಲಿ ಮತ್ತು ಆ ಒಂದು ಕೆಲಸಗಳ ಫಲಸ್ವರೂಪವಾಗಿರುವಂಥ ಎಲ್ಲ ಭೋಗಗಳಲ್ಲೂ ಕೂಡ ಸಾಧಾರಣವಾಗಿ ಮನುಷ್ಯರಿಗೆ ಮಮತ್ವ ಅನ್ನೋದಿರುತ್ತೆ ಅಲ್ವಾ. ಎಲ್ಲದರಲ್ಲೂ ಕೂಡ ಒಂದು ರೀತಿಯ ಒಂದು ಮಮತೆ ಇರುತ್ತೆ, ನಂದು ಅಂತ ಅಂದ್ಬಿಟ್ಟು ಅಲ್ವಾ. ಇಲ್ಲಿ ನಾನು ಅನ್ನೋದಾಯಿತು, ಈಗ ನಂದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನಾನು ಅನ್ನೋದು ಅಹಂಕಾರ ಆಯಿತು, ಇಲ್ಲಿ ನಂದು ಅನ್ನೋದಕ್ಕೆ ಮಮತ್ವ ಅಂತ ಹೇಳ್ತಾ ಇದ್ದಾರೆ. ಯಾರಾದರೂ ಆಗಿರಲಿ, ತನ್ನ ಹೆಂಡತಿ ಆಗಿರ್ಬೋದು, ಹೆಂಡತಿ ಗಂಡನನ್ನು ಆಗಿರ್ಬೋದು, ನನ್ನವನು, ನಂದೇ, ನನಗೇ ಅವರು ಇರಬೇಕು ಅಂತೆಲ್ಲ ಅಂದ್ಕೊಳ್ತೀವಲ್ವ ಅದು. ಮತ್ತು ಇದು ನನ್ನ ಮಗ, ನನ್ನ ಬಂಧು ಬಾಂಧವರು, ಅಥವಾ ನನ್ನ ಮನೆ, ನನ್ನ ಹಣ, ನನ್ನ ಐಶ್ವರ್ಯ ಅಂತ ಈ ರೀತಿ ನಾವು ಮಾಡುವಂಥ ಕೆಲಸ ಆಗಿರ್ಬೋದು, ಆ ಕೆಲಸದಿಂದ ಬಂದಿರುವಂತಹ ಫಲ ಆಗಿರ್ಬೋದು, ಎಲ್ಲ ಭೋಗಗಳಲ್ಲೂ ಕೂಡ ಸಾಧಾರಣವಾಗಿ ಮನುಷ್ಯರಿಗೆ ಈ ಮಮತ್ವ ಅನ್ನೋದು ಇರುತ್ತೆ. ಅಂದರೆ ಎಲ್ಲವನ್ನ ಕೂಡ ಅವರು ತನ್ನದು ಅಂತ ತಿಳ್ಕೊಳ್ತಾರೆ. ಈ ಭಾವ ಇದೆಯಲ್ಲ, ಇದರ ಹೆಸರೇನೆ ಮಮತೆ ಅಂತ ಆಗಿದೆ. ಇದರಿಂದ ಸರ್ವತಾ ರಹಿತನಾಗಿರೋದು, ಆ ಮಮತೆಯಿಂದ ಸಂಪೂರ್ಣವಾಗಿ ಇಲ್ಲದೆ ಇರುವನು, ಆ ಮಮತೆನೇ ಇಲ್ಲದೆ ಇರುವನು, ಅವನನ್ನು ನಿರ್ಮಮ ಅಥವಾ ಮಮತಾ ರಹಿತನಾಗೋದು ಅಂತ ಹೇಳಿದ್ದಾರೆ. ಈಗ ನಿರಹಂಕಾರ ಅನ್ನೋದಕ್ಕೆ ಅರ್ಥ ಗೊತ್ತಾಯಿತು, ನಿರ್ಮಮಃ ಅನ್ನೋದು ಗೊತ್ತಾಯಿತು. ಇನ್ನು ಮುಂದೆ ಏನು ಹೇಳ್ತಾ ಇದ್ದಾರೆ,
ಯಾವುದೇ ಅನುಕೂಲ ವಸ್ತುವಿನ ಅಭಾವವಾದಾಗ, ಇವಾಗ ನನಗೇನೋ ಒಂದು ವಸ್ತು ಬೇಕಾಗಿರುತ್ತೆ, ಅದು ನನ್ನ ಹತ್ರ ಇರೋದಿಲ್ಲ. ಆಗ ಮನಸ್ಸಲ್ಲಿ ಇಂಥ ಒಂದು ವಸ್ತು ನನ್ನ ಹತ್ರ ಇರಬೇಕು, ಅದರ ಅವಶ್ಯಕತೆ ನನಗಿದೆ, ಅದಿಲ್ಲದೆ ಇದ್ರೆ ಕೆಲಸನೇ ನಡೆಯೋದಿಲ್ಲಪ್ಪ ಅನ್ನುವಂಥ ಭಾವನೆ ನಮ್ಮ ಒಳಗಡೆ ಉಂಟಾಗುತ್ತೋ, ಯಾವುದೋ ಒಂದು ವಸ್ತು ಅದಿರಲೇಬೇಕು ನನಗೆ, ಅದಿಲ್ಲ ಅಂತಂದರೆ ಆಗಲ್ಲ. ಈಗ ಎಲ್ಲರೂ ಅಡಿಕ್ಟ್ ಆಗಿರುವಂಥದ್ದು ಈ ಮೊಬೈಲ್ಗೆ. ಮೊಬೈಲ್ ಇಲ್ಲ ಅಂತಂದರೆ ನಮ್ಮ ಜೀವನನೇ ನಡೆಯೋದಿಲ್ಲ ಅನ್ನೋಷ್ಟ್ರ ಮಟ್ಟಿಗೆ ನಾವು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಲ್ವಾ. ಅಂದರೆ ಅದಿಲ್ಲದೆ ಇದ್ದರೆ ಕೆಲಸನೇ ನಡೆಯೋದಿಲ್ಲ ಅನ್ನುವಂಥ ಭಾವ ನಮ್ಮಲ್ಲಿ ಉಂಟಾಗುತ್ತೋ, ಆ ಒಂದು ಅಪೇಕ್ಷೆಯ ಹೆಸರನ್ನು ಸ್ಪೃಹೆ ಅಂತ ಕರೀತಾರೆ. ಆ ಅಪೇಕ್ಷೆಯಿಂದ ಸರ್ವತಾ ರಹಿತನಾಗಿರೋದನ್ನು ನಿಸ್ಪೃಹ ಅಂತ ಹೇಳ್ತಾರೆ. ಅಂದರೆ ನಿಸ್ಪೃಹ ಅಂತಂದರೆ ಅರ್ಥ ಸ್ಪೃಹಾರಹಿತನಾಗೋದು ಅಂತ ಅರ್ಥ. ಅಂದರೆ ಅದು ನನ್ನ ಹತ್ರ ಇರಲೇಬೇಕು ಅಂತ ನಾನು ಅಂದ್ಕೊಂಡ್ಬಿಡ್ತೀನಲ್ವಾ, ಅದರಿಂದ ರಹಿತನಾಗಿರೋದಕ್ಕೆ ನಿಸ್ಪೃಹನಾಗಿರೋದು ಅಂತ ಹೇಳ್ತಾರೆ. ಈ ಸ್ಪೃಹ ಇದೆಯಲ್ಲ, ಇದು ಕಾಮನೆಯ ಸೂಕ್ಷ್ಮ ಸ್ವರೂಪ. ಈಗ ಕಾಮನೆಗಳು ಬೇಕಾದಷ್ಟಿದೆಯಲ್ಲ, ಅದರ ಸೂಕ್ಷ್ಮ ಸ್ವರೂಪ ಈ ಸ್ಪೃಹ ಅನ್ನೋದು. ಈ ಕಾರಣದಿಂದ ಸಮಸ್ತ ಕಾಮನೆಗಳ ತ್ಯಾಗಕ್ಕಿಂತ ಇದರ ತ್ಯಾಗವನ್ನು ಬೇರೆಯಾಗಿ ಹೇಳಿದ್ದಾರೆ. ಈಗ ಕಾಮನೆಗಳು ಬೇರೆಯವರಿಗೆ ಗೊತ್ತಾಗ್ಬಿಡುತ್ತೆ, ಆದರೆ ಇದು ಸೂಕ್ಷ್ಮ ಸ್ವರೂಪವಾಗಿರೋದ್ರಿಂದ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಇದು ಈ ರೀತಿ ಅಹಂಕಾರ, ಮಮತೆ ಮತ್ತು ಸ್ಪೃಹೆಗಳಿಂದ ರಹಿತನಾಗಿ ತಮ್ಮ ತಮ್ಮ ವರ್ಣ, ಆಶ್ರಮ, ಪ್ರಕೃತಿ ಮತ್ತು ಪರಿಸ್ಥಿತಿಗೆ ಅನುಸಾರವಾಗಿ ಕೇವಲ ಅವನು ಲೋಕಹಿತಕ್ಕೋಸ್ಕರ, ಅಂದರೆ ಈ ಲೋಕಕ್ಕೆ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ಇಂದ್ರಿಯಗಳ ವಿಷಯಗಳಲ್ಲಿ ವ್ಯವಹರಿಸೋದು. ಅಂದರೆ ಅವನು ಇಂದ್ರಿಯಗಳ ಕೆಲಸಗಳನ್ನು ನಿಲ್ಲಿಸ್ಬಿಡೋದಿಲ್ಲ. ಅವನಿಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ ಅಂತಂದ್ರೂ ಕೂಡ, ಅಥವಾ ಯಾವುದೇ ಅಹಂಕಾರ ಅಥವಾ ಮಮಕಾರ ಏನೂ ಇಲ್ಲ ಅಂತಂದ್ರೂ ಕೂಡ, ಸಮಾಜದ ಒಳಿತಿಗೋಸ್ಕರ ಅದರಲ್ಲಿ ಅವನು ನಡ್ಕೋಬೇಕಲ್ಲ, ಅದರಲ್ಲಿ ಅವನು ಬಾಳಬೇಕು, ಕೆಲಸಗಳನ್ನು ಮಾಡಬೇಕಲ್ಲ, ಅದಕ್ಕೋಸ್ಕರ ಅವನು ನೋಡ್ತಾನೆ, ಕೇಳ್ತಾನೆ, ತಿನ್ನೋದು, ಕುಡಿಯೋದು, ಮಲಗೋದು, ಏಳೋದು ಇದೆಲ್ಲವನ್ನು ಮಾಡ್ತಾನೆ. ಆದರೆ ಯಾವ ರೀತಿ ಮಾಡ್ತಾನೆ? ಸಮಸ್ತ ಶಾಸ್ತ್ರವಿಹಿತವಾದಂಥ ಕ್ರಿಯೆಗಳನ್ನು, ಅಂದರೆ ನಮ್ಮ ಶಾಸ್ತ್ರಗಳಲ್ಲಿ ಹೇಗೆ ಹೇಳಿದಾರೋ, ಏನು ಹೇಳಿದಾರೋ ಅಂತಹ ಕೆಲಸಗಳನ್ನು ಮಾಡೋದೇ ಅವನು ಸಮಸ್ತ ಕಾಮನೆಗಳನ್ನು ತ್ಯಾಗ ಮಾಡಿ ಅಹಂಕಾರ, ಮಮತೆ, ಸ್ಪೃಹೆ ಇದರಿಂದ ರಹಿತವಾಗಿ ಇರೋದು, ವಿಚರಣೆ ಮಾಡೋದು ಅಂದರೆ ಅರ್ಥ. ಅಂದರೆ ಅವನಲ್ಲಿ ಯಾವುದೇ ಕಾಮನೆಗಳಿರೋದಿಲ್ಲ, ಆದರೆ ಜಗತ್ತಿಗೆ, ಜನರಿಗೆ ಒಳ್ಳೆಯದಾಗುತ್ತೆ, ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತ ತಾನು ಕೆಲವೊಂದು ಕೆಲಸಗಳನ್ನು ಮಾಡ್ತಾನೆ. ಆಸೆ ಆಕಾಂಕ್ಷೆಗಳು ಏನೂ ಇಲ್ಲದೆ ಶಾಸ್ತ್ರಕ್ಕೆ ಅನುಗುಣವಾಗಿ, ಅಂದರೆ ಏನು, ನಮ್ಮ ಧರ್ಮಗ್ರಂಥಗಳಲ್ಲಿ ಏನು ಹೇಳಿದಾರೋ ಆ ನಿಯಮಗಳಿಗೆ ಅನುಗುಣವಾಗಿ ಅವನು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾನೆ. ಅದನ್ನು ಇಲ್ಲಿ ಅಹಂಕಾರ, ಮಮತೆ, ಸ್ಪೃಹೆಯಿಂದ ರಹಿತನಾಗಿ ವಿಚರಣೆ ಮಾಡೋದು ಅಂತ ಅರ್ಥ. ಅದಕ್ಕೇನು ಅರ್ಥ ಅಂತ ಕೇಳ್ತಾನಲ್ಲ, ಅದಕ್ಕಿಲ್ಲಿ ಫುಲ್ಲು ಉತ್ತರವನ್ನು ಕೊಟ್ಟಿದ್ದಾನೆ ಭಗವಂತ. ಈಗ ನಮಗೆ ನಿರಹಂಕಾರ, ನಿರಮಮಃ, ನಿಸ್ಪೃಹ ಅಂದರೆ ಅರ್ಥ ಏನು, ಯಾವುದಕ್ಕೆ ಹೇಳಿದ್ದಾರೆ ಅನ್ನೋದು ಕ್ಲೀನಾಗಿ ಅರ್ಥ ಆಯ್ತಲ್ವ. ಮುಂದಿನ ಪ್ರಶ್ನೆಯನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.